ನಮಸ್ಕಾರ ವೀಕ್ಷಕರೇ, ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವಿಶೇಷ ವರದಿ. ನಿಪ್ಪಾಣಿ ತಾಲೂಕಿನ ಕರದ್ಗಾ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಕರದ್ಗಾ ರಸ್ತೆ ಒಳಚರಂಡಿ ನೀರಿನಲ್ಲಿ ಮುಳುಗಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಇಲ್ಲಿಯ ಸ್ಥಳೀಯ ಆಡಳಿತ, ಗ್ರಾಮ ಪಂಚಾಯತ್ ಜನರ ಜೀವನದ ಜೊತೆ ಆಟವಾಡುತ್ತಾ ಇದೆಯೇ ಎನ್ನುವುದು ಇಲ್ಲಿಯ ಸ್ಥಳೀಯರ ಪ್ರಶ್ನೆಯಾಗಿ ಕಾಡುತ್ತಾ ಇದೆ. ಕರದ್ಗಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೊನೆವಾಡಿ ಕರಗದಾ ರಸ್ತೆ ಹಲವು ದಿನಗಳಿಂದ ಒಳಚರಂಡಿ ನೀರಿನಿಂದ ಆವರಿಸಿಕೊಂಡಿದ್ದು, ಸಾರ್ವಜನಿಕರಿಂದ ದಿನನಿತ್ಯ ಜೀವನದ ಅಸ್ತವ್ಯಸ್ತವಾಗಿದೆ. ರಸ್ತೆಯ ಮೇಲೆ ಮೊಣಕಾಲುದಷ್ಟು ಕೊಳಚೆ ನೀರು ನಿಂತಿದ್ದು, ಗ್ರಾಮ ಪಂಚಾಯತ್, ಪಿಡಿಒ ಹಾಗೂ ಸಂಬಂಧಿಸಿದ ಆಡಳಿತಗಳು ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ಗ್ರಾಮಸ್ಥರು ದೂರುತ್ತಿದ್ದಾರೆ. ಸಂಬಂಧಿಸಿದ ಆಡಳಿತ ನಿರ್ಲಕ್ಷ್ಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ವಿಶೇಷವೆಂದರೆ, ಮಳೆ ಬಂದಾಗ ಒಂದು ಹನಿಯೂ ಬೀಳದಿದ್ದ ರಸ್ತೆಯಲ್ಲಿ ಮಳೆಗಾಲದಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಯೇ ಇಲ್ಲದಿದ್ದರೂ ನಾವು ಕೊಳಚೆ ನೀರಿನಲ್ಲಿ ಸಂಚರಿಸುವಂಥ ವ್ಯವಸ್ಥೆ ಇದಾಗಿದೆ. ವೃದ್ಧರು, ಮಹಿಳೆಯರು, ಶಾಲಾ ವಿದ್ಯಾರ್ಥಿಗಳು ಹಾಗೂ ದ್ವಿಚಕ್ರ ವಾಹನದ ಸವಾರಕರು ಈ ರಸ್ತೆಯ ಮೇಲೆ ಸಂಚರಿಸುವಾಗ ದಿನನಿತ್ಯ ಸ್ಥಳೀಯ ಆಡಳಿತಕ್ಕೆ ಹಿಡಿಶಾಪ ಹಾಕುತ್ತಾ ಸಂಚರಿಸುತ್ತಿದ್ದಾರೆ. ಒಳಚರಂಡಿ ನೀರು ರಸ್ತೆಯ ಮೇಲೆ ನಿಂತಿರುವುದರಿಂದ ಜಾರಿ ಬಿದ್ದ ಅಪಘಾತಕ್ಕೆ ಸಂಭವಿಸುವ ಸಾಧ್ಯತೆಯೂ ಹೆಚ್ಚಾಗಿದೆ. ಯಾವುದೇ ಗಂಭೀರ ಅಪಘಾತ ಅಥವಾ ಅನಾಹುತ ಸಂಭವಿಸಿದರೆ ಇದಕ್ಕೆ ಹೊಣೆ ಯಾರು ಎಂದು ಗ್ರಾಮಸ್ಥರ ಮರುಪ್ರಶ್ನೆ. ಇಲ್ಲಿ ನಿಂತಿದ್ದ ನೀರಿನ ಮೇಲೆ ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿದ್ದು, ಸೊಳ್ಳೆಗಳ ಕಾಟವೂ ಕೂಡ ಹೆಚ್ಚಾಗಿದೆ. ಡೆಂಗು, ಮಲೇರಿಯಾ ಸೇರಿದಂತೆ ಅನೇಕ ಸಾಂಕ್ರಾಮಿಕ ರೋಗಗಳು ಭೀತಿಯೂ ಕೂಡ ಎದುರಾಗುತ್ತಾ ಇದೆ. ಅದರ ಜೊತೆಗೆ ದುರ್ವಾಸನೆಯೂ ಕೂಡ ಸ್ಥಳೀಯರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಾ ಇದೆ. ಗ್ರಾಮಸ್ಥರು ಹಲವು ಬಾರಿ ದೂರು ನೀಡಿದರೂ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳು ಯಾವುದೇ ಶಾಶ್ವತ ಕ್ರಮ ಕೈಗೊಂಡಿಲ್ಲ. ಇದರಿಂದಾಗಿ ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಯಾವುದಾದರೂ ಒಂದು ದೊಡ್ಡ ಅನಾಹುತ ಸಂಭವಿಸುವುದವರೆಗೆ ಅಧಿಕಾರಿಗಳು ಕಾಯುತ್ತಿದ್ದಾರೆ ಎಂದು ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ. ತಾಲೂಕು ಆಡಳಿತ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಜಿಲ್ಲಾ ಆಡಳಿತ ತಕ್ಷಣವೇ ಇದರ ಕಡೆ ಗಮನ ಹರಿಸಬೇಕೆಂದು ಗ್ರಾಮಸ್ಥರ ಒಂದು ಬೇಡಿಕೆಯಾಗಿದೆ. ಒಳಚರಂಡಿ ನೀರಿನ ಸಮಸ್ಯೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಗ್ರಾಮಸ್ಥರ ಆಗ್ರಹಿಸಿದ್ದಾರೆ. ಎಲ್ಲಿದ್ದರೆ ಭವಿಷ್ಯದಲ್ಲಿ ಯಾವುದೇ ಜೀವನದ ಅಥವಾ ಗಂಭೀರ ಅಪಘಾತ ಸಂಭವಿಸಬಹುದು. ಅದಕ್ಕಿಂತ ಮುಂಚೆ ಆಡಳಿತ ಇದರ ಎಚ್ಚರಗೊಂಡು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಮನವಿ ಇದಾಗಿದೆ. ರಸ್ತೆಯ ಮೇಲೆ ಮೊಣಕಾಲು ಮಟ್ಟದ ಕೊಳಚೆ ನೀರು, ಸೊಳ್ಳೆಗಳ ಕಾಟ, ದುರ್ವಾಸನೆ ಹಾಗೂ ಜೀವಕ್ಕೆ ಅಪಾಯವಿರುವುದರಿಂದ ಆಡಳಿತ ಬೇಗನೆ ಇದರ ಕಡೆ ಗಮನ ಹರಿಸಿ ಇದಕ್ಕೊಂದು ಶಾಶ್ವತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ತಮ್ಮ ಅಭಿಪ್ರಾಯವನ್ನು, ತಮ್ಮ ಪ್ರಶ್ನೆ ಮತ್ತು ತಮ್ಮ ಸಮಸ್ಯೆಯನ್ನು ಆಡಳಿತ ವರ್ಗಕ್ಕೆ ಕೇಳಿಕೊಳ್ಳುತ್ತಿದ್ದಾರೆ. ವರದಿ ಮಲ್ಕಾರ್ ಕಾಳೆ, ಪಂಚಾಯತ್ ಸ್ವರಾಜ್ ಸಮಾಚಾರ್, ನಿಪ್ಪಾಣಿ.